ಸೂಪರ್. ಸರ್ಗ್ ಹಾಕ್ಬಿಟ್ಟಿದ್ದೀರಾ? ಕಾಡು ಕತ್ಲು, ಲೈಟ್ ಇಲ್ಲ, ಲೈಟ್ ಆಫ್, ಬಸ್ಸು, ಹಳ್ಳ. ಗುಡ್ ಮಾರ್ನಿಂಗ್. ಇದೆ ನಾವು ಇದ್ದಿದ್ದು ಸ್ಟೇ, ರಿವರ್ ಸೈಡ್ ಕ್ಯೂಬಿಕಲ್ ಸ್ಟೇ ಅಂತ. ಅಲ್ಲೆಲ್ಲ ಟೆಂಟ್ ಹಾಕಿದ್ದಾರೆ. ಇದ್ದಿದ್ದು ಬಟ್ ನೈಟ್ ಲೈಟ್ ಬಂದಿರೋದ್ರಿಂದ ವೀಡಿಯೋ ಮಾಡೋದಕ್ಕಾಗಿಲ್ಲ. ಬಾಯ್ಸ್ ಎದ್ಬಿಟ್ಟಿದ್ದಾರೆ. ಶುಭೋದಯ. ಆಗಲೇ ಎದ್ಬಿಟ್ಟಿದ್ದೀರಾ? ನಿದ್ದೆ ಬಂತಾಗ್ರು? ಆದ್ರೆ ಇದ್ರಲ್ಲಿ ಒಂದು ಸ್ವಲ್ಪ ಉಸಿರಾಡೋದಕ್ಕೆ ಕಮ್ಮಿ ಅಲ್ಲ, ಗಾಳಿನೇ ಬರಲ್ಲ. ಏನು ಕಿರಣಿನ ಮಲ್ಕೊಂಬಿಟ್ಟವನೆ. ಸೂಪರ್. ನಂಗೆ ಮಾತ್ರ ಅಲ್ಲೆಲ್ಲ ಮೂಲೆಯಲ್ಲಿ ಕೊಟ್ಬಿಟ್ಟವ್ರೆ, ನಿಮ್ಗೆ ಇಲ್ಲಿ ಕೊಟ್ಟವ್ರು ನೋಡಿ. ಅಲ್ಟಿಮೇಟ್ ಆಗಿದೆ. ವಾಟರ್ ಫಾಲ್ಸ್ ಸೂಪರ್. ಸರ್ಗ್ ಹಾಕ್ಬಿಟ್ಟಿದ್ದೀರಾ? ಶಿವನ ನಿದ್ದೆ ಬಂತಾ? ಎಲ್ಲಿ ನಿಮ್ಮ ಪಾರ್ಟ್ನರ್ ಕಿರಣ್? ಮಲ್ಕೊಂಡೇ ಇದ್ದಾರೆ. ನೈಟ್ ಆಲ್ಮೋಸ್ಟ್ ಒಂದು 11:30ಗೆ ರೀಚ್ ಆದಾದಮೇಲೆ ಲೋಕಲ್ ಏಟ್ ಜೊತೆ ಮಾತಾಡಿ ವಿಚಾರಿಸಿದ್ರೆ ಅವ್ರು ಹೇಳಿದ್ರು ಬೆಳಗ್ಗೆ 180 ಜೀಪ್ಸ್ ಬುಕ್ ಆಗಿಬಿಟ್ಟಿದೆ ಕೊಳಕುಮಲೆ ಹಿಲ್ಸ್ ವ್ಯೂ ಪಾಯಿಂಟ್ಗೆ ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಹೋಗೋದಾ ಅಂದ್ಕೊಂಡು ಮುನ್ನಾರ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಲಾಗ್ಗೆ ಸ್ವಾಗತ. ಸೊ ಇದು ಡೇ 2 ಇನ್ ಮುನ್ನಾರ್. ಆ್ಯಕ್ಚುಲಿ ಎಸ್ಟರ್ಡೇ ನೈಟ್ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದೊಳ್ಳೆ ಸೂಪರ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಜೀಪಲ್ಲಿ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಮುನ್ನಾರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೋಕಲ್ ಪ್ಲೇಸಸ್ ಒಂದು ಎಷ್ಟು ಪ್ಲೇಸಸ್ ಕಿರಣ್? 6 ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅದು 5 o'clock ಬಂದು ರೆಸ್ಟ್ ಮಾಡಬೇಕು ಅಂತ ಹೋಗ್ತೀನಿ. ಹೆಂಗಿತ್ತು ಗುರು ನಿನ್ನೆ ರೈಡ್ ಎಕ್ಸ್ಪೀರಿಯನ್ಸು? ಡೆಡ್ಲಿ ಒನ್ ಹೆಲ್ ರೈಡಾ? ಕತ್ಲೆಯಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋದೇ ಅನ್ಕೊಂಡಿರಲಿಲ್ಲ. ಶಿವರನ್ ಹೆಂಗಿತ್ತು ನಿನ್ನೆ? ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತ. ಹೆಂಗನ್ಸ್ತು ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ? ಎಲ್ಲ ಒನ್ ಹೆಲ್ ರೈಡ್ ಥರನಾ? ಸೂಪರ್ ಆಗಿತ್ತು ಬ್ರೋ ನಿಮ್ಮ ಎಕ್ಸ್ಪೀರಿಯನ್ಸ್? ಕ್ರೇಜಿ ನೈಟ್ ರೈಡು, ಕಾಡು ಕತ್ಲು, ಲೈಟ್ ಇಲ್ಲ, ಲೈಟ್ ಆಫ್, ಬಸ್ಸು, ಹಳ್ಳ ದಿಣ್ಣೆ ಎಲ್ಲ ಸೂಪರ್. ಒನ್ ಟೈಮ್ ಹೆಂಗಿತ್ತಮ್ಮ ನಿನ್ನೆದು ರೈಡು? ಫಾಗು ನಿಜ ಹೇಳ್ತಾ ಇದ್ದೀನಿ, ಫಾಗ್ ಲೈಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿತ್ತಲ್ಲ. ಫಾಗ್ ಲೈಟ್ ಅಂತೂ ಇರಲೇಬೇಕು. ಪ್ಲಸ್ ಮ್ಯಾಂಡೇಟ್ರಿ ಹೆಲ್ಮೆಟ್ಗೆ ಅದು ಫಾಗ್ ಬರ್ತದೆಲ್ಲ ಹಾಕೊಂಡಿದ್ದೆ. ಸೀರಿಯಸ್ ಆಗಿಲ್ಲ ಅಂತಂದ್ರೆ ರೈಡ್ ಮಾಡೋಕ್ಕೆ ಆಗಲ್ಲ, ಎಲ್ಲಿ ಕಷ್ಟ ಆಗುತ್ತೆ. ಏನಾದರೂ ಸರ್ಕಸ್ ಮಾಡ್ಬೇಕು ಓಡ್ಸೋಕ್ಕೆ ಅಂತೂ. ನಾರ್ಮಲಾಗಿ ಓಡ್ಸೋದಕ್ಕಿಂತ ನಾನು ಬರೀ 10 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿದ್ದೀನಿ ಘಾಟ್ ಸೆಕ್ಷನ್ನ. ಬಟ್ ಅದು ಏನಂದರೆ ನಿನ್ನೆ ಫುಲ್ ಫಾಗ್ ತುಂಬ್ಕೊಂಡ್ಬಿಡ್ತು, ಆಮೇಲೆ ಸಖತ್ ಮಳೆ, ಘಾಟು. ಅಲ್ಟಿಮೇಟ್ ಆಗಿತ್ತು ಎಕ್ಸ್ಪೀರಿಯನ್ಸು. ಸಖತ್ತಾಗಿರೋದ್ರಿಂದ ಇವಾಗ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿ ಹೋಗ್ತಾ ಇತ್ತು. HD ಅಲ್ಲಿ ಹಾಕೋ ಹಂಗೆ ಗ್ರೂಪ್ಗೆ. ಇವಾಗ ಎಲ್ಲ ಹಾಕೊಂಡ್ಬಿಟ್ಟಿದ್ವಿ. ಅಷ್ಟೇ ಬಾ, ಒಳಗಡೆ ಹೋಗಿ ತೊಗೊಂಡ್ಬರ್ತೀನಿ. ಒಳಗಡೆ ಹೋಗಿ ಬರ್ತೀನಿ ಕೊಡು. ಏನಾಯ್ತು ಇಲ್ಲಿ? ಕಿರಣ್ ಕೇಳಿಸ್ತಾ ಇದೀವಾ? ಕಿರಣ್ ಕೇಳಿಸ್ತಾಯ್ತಾ? ಹೆಂಗಿದೆ ಅಂದರೆ ಆಕಾಶದ ಹತ್ರನೇ ನಾವು ಹೋಗ್ತಾ ಇರೋ ಥರ. ನೀವೀಗೇನು ನೋಡ್ತಾ ಇದ್ದೀರೋ ಈ ರೋಡಲ್ಲೇ ನಾವು ರಾತ್ರಿ ವಾಪಸ್ಸು ಸ್ಟೇಗೆ ರೀಚ್ ಆಗಬೇಕಾದ್ರೆ ಈ ರೋಡಲ್ಲೇ ಟ್ರಾವೆಲ್ ಮಾಡಿದ್ದು. ಇದು ಫುಲ್ಲು ತುಂಬ್ಕೊಂಬಿಟ್ಟಿತ್ತು, ಫಾಗ್ ತುಂಬ್ಕೊಂಬಿಟ್ಟಿತ್ತು.
ಆ್ಯಂಡ್ ಜೋರು ಮಳೆ ಬರ್ತಾಯಿತ್ತು. ಫಾಗ್ನೆಲ್ಲ ಗುತ್ಕೊಂಡು ಹೋಗೋ ಫೀಲ್ ಆಗ್ತಾಯಿತ್ತು. ಬಟ್ ಸಖತ್ ಅಡ್ವೆಂಚರ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇವಾಗಂತೂ ಈ ರೋಡ್ನ ಓಪನ್ ಸ್ಪೇಸಲ್ಲಿ ನೋಡೋದಕ್ಕೆ ಸೂಪರ್ ಖುಷಿ ಆಗ್ತಿದೆ. ಡ್ರಿಸ್ಲಿಂಗ್ ಮಳೆ, ಈ ವೆದರು, ಆ ಜೀಪ್ ಡ್ರೈವು ಸೂಪರ್ ಆಗಿರುತ್ತೆ. ಜೀಪ್ ಡ್ರೈವ್ ಇರಲಿ ಅಂತಲೇ ಲೋಕಲ್ ಟ್ರಾನ್ಸ್ಪೋರ್ಟ್ ತೊಗೊಂಡ್ರೆ ಅವರೇ ಎಲ್ಲ ಪ್ಲೇಸಸ್ ಕವರ್ ಮಾಡ್ತಾರೆ ಅಂತ ಪ್ಯಾಕೇಜ್ ಥರ ಬುಕ್ ಮಾಡಿಕೊಂಡು ತೊಗೊಂಬಿಟ್ಟಿದ್ದೀವಿ. ಹೋಲ್ ಡೇ ಇಲ್ಲೇನು ಪ್ಲೇಸಸ್ ಇದೆಲ್ಲ ತೋರಿಸ್ಬೇಕು ಅಂತ. ಆಲ್ಮೋಸ್ಟ್ ನಾವು ಒಂದು 4 ಪ್ಲೇಸಸ್ ಅಷ್ಟೇ ನೋಡೋದು. ಆಮೇಲೆ ಬೇಗ ರೂಮ್ ಬೇರೆದು ಹುಡುಕಿದ್ದೀವಿ. ಅಲ್ಲಿಗೋಗಿ ಸ್ಟೇ ಮಾಡಿ ಫ್ರೆಶಪ್ ಆಗಿ ರೆಸ್ಟ್ ಮಾಡಿ, ಬೇಕಂದರೆ ಬೆಳಗ್ಗೆ ಪ್ಲ್ಯಾನು ಬೇರೆ ಇದೆ. 4:30ಗೆ ಎದ್ದು ಹೋಗಬೇಕು. ಅದಕ್ಕೆ ಒಂದು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ನ ವಿಸಿಟ್ ಮಾಡೋದ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 2 ಪ್ಲೇಸಸ್ ಕವರ್ ಮಾಡಿದ್ದೀವಿ. ಒಂದು ರೋಡಲ್ಲೇ ಸಿಗುತ್ತೆ ಅದು, ಫಾಲ್ಸು ಮತ್ತು ರಾಕ್ ಕೇವು. ಇನ್ನೂ ಅನ್ಸ್ದಂಗೆ ಎಲಿಫೆಂಟ್ ಕ್ಯಾಂಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಅದಾದಮೇಲೆ ಎಕೋ ಪಾಯಿಂಟ್ ಆದಾದಮೇಲೆ ಊಟ ಮಾಡಿಕೊಂಡು ವಾಪಸ್ ಬ್ಯಾಕ್ ಟು ಹೋಮ್ ಥರ ಇನ್ನೊಂದು ಮನೆ ಥರ ಹುಡುಕಿದ್ದೀವಿ. ಅಲ್ಲಿಗೋಗಿ ರೆಸ್ಟ್ ಮಾಡಿ ಊಟ ಮಾಡಿ ಮಲ್ಕೋಬೇಕಷ್ಟೆ. ಅಣ್ಣ ಹಿಂಗೆ ಕೂಟ ಬರೋಣ. ಬಾ ಮಂಚಿ ಬಾ. ಯಾರು ಏನು ಮಾಡುವರು? ಕಿರಣ್ ಈ ಕಡೆ ತಿರ್ಗೋ. ವಿಡಿಯೋ ಮಾಡ್ತಾ ಇದ್ದೆ ಗುರು. ನಮ್ದು ಈ ಥರ ನೀವು ಮಾಡೇ ಇಲ್ಲ. ಕಾಯಕ್ಕೆ ಹಿಂಗೆ ಮಾಡಿರೋ ಎಫೆಕ್ಟ್ ಹೆಂಗಿದೆ ಅಂತಂದರೆ ನೋಡಿ, ಇಲ್ಲಿ ಒದ್ದೆ, ಈ ಪ್ಯಾಂಟ್ ಒದ್ದೆ. ಕಾಯಾಕಿಂಗ್ ಮುಗಿಸ್ಕೊಂಡು ಇವಾಗ ಎಕೋ ಪಾಯಿಂಟಿಗೆ ಬಂದಿದ್ದೀವಿ. ಸಕ್ಕತ್ತಾಗಿ ಬರುತ್ತೆ ಎಕೋ. ಮಾಡಿ ಕಿರಣ್. ಬೇರೆ ಸೌಂಡ್ ಮಾಡು. ತಿಂದಿದ್ದ ಮ್ಯಾಗೆಲ್ಲ ಇಲ್ಲೇ ಕಳಿಸ್ಬಿಡ್ತೀಯ ಅಲ್ಲಿ. ಬರ್ಡ್ ಸೌಂಡ್ ಮಾಡ್ರಿ ಶಿವಾನಂದ್. ಬೆಳಿಗ್ಗೆ ಏನೋ ಮಾಡ್ತಾ ಇದ್ರಲ್ರಿ. ಮಾಡ್ಬ್ರೋ, ಬರ್ಲಿಲ್ಲ ಸರ್ ಫೋಟೋ ಎಷ್ಟು ಸರ್? ಲೋ ಆಂಗಲ್ ಇಡಬೇಕಿತ್ತು. ಫೋಟೋ ಎಷ್ಟು ಸರ್? ಸರ್ ಫೋಟೋ ಒಳ್ಳೆ ಸೂಪರ್. ಹೆಂಗಿತ್ತು ಗುರು? ವೆದರ್ ಹೆಂಗ ಅನ್ಸಿದೆ? ಫುಲ್ ಕವರ್ ಮಾಡ್ಬಿಟ್ಟವ್ರು ಅದಕ್ಕೆ. ಕಿರಣ್ ಚಳಿ ಆಯ್ತಾ ಇಲ್ಲ. ಹಿಂದೇನು ಕವರ್ ಮಾಡ್ಬಿಟ್ಟವ್ರೆ. ಶಿವನ್ ಇವ್ರು ಮಾತೇ ಆಡಲ್ಲ ಇವರು. ಶಿವಾನಂದ್ ಅಂದ್ರೆ ಇಲ್ಲಿ ಒಬ್ಬ ಮಾತೇ ಆಡಲ್ಲ, ಇನ್ನೊಬ್ರು ತಲೆ ಬಗ್ಸ್ಕೊಂಡು ಮೊಬೈಲ್ ಹೊಡ್ಕೊಂಡ್ ಕೂತಿರ್ತಾರೆ. ಒಬ್ಬ ಮಾತೇ ನಿಲ್ಸಲ್ಲ. ಇವನ್ ತರ್ಲೆ ಮಾತು ಈಗೇನೋ ಬ್ಯಾಟ್ರಿ ಲೋ ಆಗಿರೋದಕ್ಕೆ ಸ್ವಲ್ಪ ಇದಾಗ್ಬಿಡೈತೆ. ಆಕ್ಚುಲಿ ನಾವು ಇವತ್ತೊಂದು ಫುಲ್ ಓಲ್ಡ್ ಡೇ ಮುನಾರ್ ಪ್ಲೇಸಸ್ ಕವರ್ ಮಾಡೋದಕ್ಕೆ ಜೀಪ್ ಬುಕ್ ಮಾಡ್ಕೊಂಡಿದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನು ಪ್ಲೇಸಸ್ ಇದೆಯೋ ಅದನ್ನೆಲ್ಲ ಇದೆಲ್ಲ ಮುಗಿಸ್ಕೊಂಡು ಇವರೇ ಬರ್ತಾರೆ. ಅವನ್ನೇ ಹೇಳ್ಬೇಕಂತೆ. ಅದು ಆನೆಗುಡಿ ಇದೆ. ಇವಾಗ ಸೂಪರ್ ಆಗಿರೋ ಹೋಟ್ಲಲ್ಲಿ ಒಂದು ಒಳ್ಳೆ ಊಟ ಮಾಡಿಕೊಂಡು ಮುನ್ನಾರ್ ಅಥೆಂಟಿಕ್ ಫುಡ್ನ ಟೇಸ್ಟ್ ಮಾಡಿಕೊಂಡು ವಾಪಸ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಎಲ್ಲ ನಿದ್ದೆ ಹೊಡಿತಾ ಇದ್ದಾರೆ. ಡೇ 2 ಬಂದು ನಾವು ಒಂದು ಸ್ಮಾಲ್ ಚಿಕ್ಕ ಮನೆ ಥರ ಇದೆ, ಅದನ್ನು ತೊಗೊಂಡಿದ್ದೀವಿ. ಇಲ್ಲೊಂದು ರೂಮು, ಇಲ್ಲೊಂದು ಬೆಡ್ಡು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಪ್ಲಸ್ ಈ ಸತಿ ಇವತ್ತು ನಾವೇ ಕುಕ್ ಮಾಡ್ಕೋತಾ ಇದ್ದೀವಿ.
ಏನೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಭಟ್ರು ಇದ್ದಾರೆ. ಏನೇನು ಮಾಡ್ತಿದ್ದೀರಾ ಭಟ್ರೆ? ಚಿಕನ್ ಫ್ರೈ, ಹಾಂ, ಚಿಕನ್ ಸಾಂಬಾರ್, ಹಾಂ, ಆಮ್ಲೆಟ್. ಕರ್ಡ್ ರೈಸ್ ಸ್ವಲ್ಪ ಬೇಕಾದರೆ. ಇವ್ರು ನಮ್ಮ ಹಾಫ್ ಬಾಯ್ಲು ನೀವು ಚಿಕನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೊಂದು ಏನು ಮಜಾ ಅಂದರೆ ವ್ಯೂ ನೋಡಿದ್ರಾ ಅಲ್ಲಿ ಹಿಂಗಿದೆ. ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಕಾಸ್ಟ್ ಸೇವಿಂಗ್ ಆಗುತ್ತೆ. ಆಮೇಲೆ ಹೆಲ್ತಿ ಫುಡ್ ತಿನ್ಬೋದು. ಇಲ್ಲಿ ಇವ್ರು ಕೇರಳ ಫುಡ್ ಅಂತೂ ಯಪ್ಪ, ಒಂದು ರೂಮ್ ಇಲ್ಲಿ ಒಬ್ಬರು ಮಲ್ಕೋಬೋದು. ನಮ್ಮ ಎಕ್ಸಾಕ್ಟ್ ಒಂದು 5 ಜನ ಕರೆಕ್ಟಾಗಿದೆ ಅಲ್ಲ ಬ್ರೋ? ಮಲ್ಕೋಬೋದು. ಇನ್ನೊಬ್ಬ ತರಲೇ ಇಲ್ಲಿ. ಜೈ ಮೋದಿ. ನಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ಸೇಫಾಗಿ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಕುಮ್ಕಿ ಇನ್ನು ಮಿಕ್ಕಿದ 3 ಗಾಡಿಗಳನ್ನ. ಬೆಳಗ್ಗೆ ಸಿಗೋದಾ